ಏನ್ ಹೇಳ್ತೀರಾ ವಿನೋದ್ ಭಾಯ್? ಇವತ್ತು ಅಡಚಣೆಯ ಕರ್ಮದ ವಿಚಾರ ಬಂತಲ್ಲ, ಅದು ನಾವು ವ್ಯವಹಾರದಲ್ಲಿ ಕಡಿಮೆ ಅಡಚಣೆಯ ಕರ್ಮವನ್ನು ಮಾಡುತ್ತಲೇ ಇರುವುದು ಕಂಡುಬರುತ್ತೆ. ದಾದಾ ಹೇಳ್ತಾ ಇರ್ತಾರಲ್ಲ, ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಗೆ ಸಹಾಯ ಮಾಡ್ತಿರುವಾಗ ಹಾಗೂ ಆ ಮತ್ತೊಬ್ಬ ವ್ಯಕ್ತಿಯು ಸರಿಯಿಲ್ಲದೆ ಕೆಟ್ಟ ಕೆಲಸ ಮಾಡ್ತಾ ಇರುವಾಗ ಆಗ ನಾವು ಮನಸ್ಸಿನಲ್ಲಿ ವಿಚಾರ ಮಾಡ್ತೇವೆ, ಅವನು ಕೆಟ್ಟದನ್ನ ಮಾಡ್ತಾ ಇದ್ದಾನೆ, ಅನಾವಶ್ಯಕವಾಗಿ ದಾನ ಮಾಡ್ತಿದ್ದಾರೆ, ವ್ಯರ್ಥವಾಗಿ ಸಹಾಯ ಮಾಡಲಾಗ್ತಿದೆ ಎಂದು. ಅಲ್ಲದೆ ವಾಣಿಯಿಂದ ಕೂಡ ಹೇಳೋಗುತ್ತೆ ಅವರು ಸರಿಯಿಲ್ಲ. ಆಗ ಅತಿ ದೊಡ್ಡ ಅಡಚಣೆಯ ಕರ್ಮ ಬೀಳುತ್ತೆ. ಈಗ ಸಾಧಾರಣವಾಗಿ ವ್ಯವಹಾರದಲ್ಲಿ ನೋಡಿದ್ರೆ, ಸಪೋಸ್ ಈಗಿನ ವ್ಯವಹಾರದಲ್ಲಿ ಭಯೋತ್ಪಾದನೆ ಹೆಚ್ಚಾಗ್ತಾ ಇದೆ. ಇದು ಒಂದು ಜಸ್ಟ್ ಈ ಇಂಟರ್ನ್ಯಾಷನಲ್ ಸಹಾಯ ಬರ್ತಿರುವಾಗ ನಮಗೇನನ್ಸುತ್ತೆ, ಅದೆಲ್ಲ ಯಾಕೆ ಮಾಡ್ತಾರೆ, ಹೀಗೆಲ್ಲ ಸಹಾಯ ಅದು ತಪ್ಪು, ಅದು ಸರಿಯಲ್ಲ ಎನ್ನುವುದು ಒಂದು ಜಸ್ಟ್ ವಿಚಾರ ಬಂದುಬಿಡುತ್ತೆ. ಅದು ತಪ್ಪು. ಇಂತಹ ಅಡಚಣೆ ಕರ್ಮಗಳನ್ನು ಎಷ್ಟೊಂದು ಮಾಡೋದಾಗಿದೆ, ಅದು ಸರಿಯಿಲ್ಲ, ಅವರು ಕೆಟ್ಟವರು, ಅಂಥವರಿಗೆ ಸಹಾಯ ಮಾಡಬಾರ್ದು, ಹಾಗೂ ಸಹಾಯ ಮಾಡೋದ್ರಿಂದ ಎಲ್ರಿಗೂ ತೊಂದರೆ ಆಗುತ್ತೆ. ಮತ್ತೆ ಈಗ ಅಲ್ಲಿ ನಾವು ನಂತರ ಯಾವ ರೀತಿಯ ಜಾಗೃತಿ, ಯಾವ ರೀತಿಯ ಪ್ರತಿಕ್ರಮಣ ಮಾಡ್ಬೋದು? ನಿಲ್ಲಿಸ್ಬಿಡ್ಬೇಕು. ದಿನಪತ್ರಿಕೆಗಳಿಂದ ತೊಂದರೆ. ಅಲ್ಲಿ ಏನಂದ್ರೆ ರಾಗದ್ವೇಷದಲ್ಲಿ ಬೀಳಬಾರ್ದು. ಅದು ನಾವು ಉದಾಹರಣೆಗೆ ಹೇಳ್ತೀವಲ್ಲ, ಪ್ರಕೃತಿ ಬ್ಯಾಂಕ್ನಲ್ಲಿ ಕೆಲವರು ಹಣ ಜಮಾ ಮಾಡ್ತಾರೆ, ಕೆಲವರು ಲೋನ್ ತಗೊಳ್ತಾರೆ, ಕೆಲವರು ಡಿಪಾಸಿಟ್ ಮಾಡ್ತಾರೆ. ಪ್ರಕೃತಿಯಿಂದ ಕೆಲವರು ಬಡ್ಡಿ ಪಡಿತಾರೆ, ಕೆಲವರು ಬಡ್ಡಿ ತುಂಬ್ತಾರೆ. ಅಲ್ಲೇನೋ ವೈರಾಗ್ಯ ಆಗೋ ಥರ ನೋಡ್ಕೋಬೇಕು. ಪ್ರಪಂಚದ ವಿಚಾರಗಳಲ್ಲಿ ವೈರಾಗ್ಯ ಆಗೋ ಥರ ನೋಡ್ಕೋಬೇಕು. ನೋಡಿ ತಿಳಿದು ಮತ್ತು ವೈರಾಗ್ಯದಲ್ಲಿರೋದು. ಉಳಿದಂತೆ ಅದರಲ್ಲೇನು ಮಜಾ ಇಲ್ಲ. ನಾವೇನೇ ಮತ್ತೆ ಭಾರತದಲ್ಲಿ ಜನ್ಮ ಪಡೆದು ಹಾಗೂ ಆ ಜನರನ್ನ ರಿಪೇರಿ ಮಾಡಬೇಕಾಗಿದೆ. ಅವ್ರು ಇರ್ತಾರೋ ಬಿಡ್ತಾರೋ, ನಾವ್ಯಾಕೆ ಸುಮ್ಮನೆ ಅಂಟಿಸ್ಕೋಬೇಕು ಅವರೊಟ್ಟಿಗೆ? ಸಹಾಯ ಮಾಡೋನು ರಿಲೇಟಿವ್ ಆಗಿರ್ತಾನೆ. ರಿಯಲ್ನಲ್ಲಿ ಶುದ್ಧ, ನಾವು ಶುದ್ಧಾತ್ಮನನ್ನು ನೋಡಬೇಕು. ದಾದಾ ಹೇಳ್ತಾರಲ್ಲ, ಅವರು ಪೇಪರ್ ತೆಗೆದು ಓದುವಾಗ ಎಲ್ಲರಲ್ಲೂ ಶುದ್ಧಾತ್ಮನನ್ನು ನೋಡಬೇಕು. ವ್ಯವಸ್ಥಿತವಾಗಿ ಜನರನ್ನ ಎಲ್ಲಿ ಕರೆದುಕೊಂಡು ಹೋಗ್ತಿದೆ ಅನ್ನೋದನ್ನು ನೋಡಬೇಕು. ವ್ಯವಸ್ಥಿತ ಶಕ್ತಿ ಪಬ್ಲಿಕ್ಕನ್ನ ಎಲ್ಲಿ ಕರೆದುಕೊಂಡು ಹೋಗ್ತಿದೆ ಹಾಗೂ ರಿಯಲ್ನಲ್ಲಿ ಶುದ್ಧಾತ್ಮನ ನೋಡೋದು. ಅದು ಬಿಟ್ಟು ಯಾವುದರಲ್ಲಿಯೂ ನಾವು ನಮ್ಮ ಅಭಿಪ್ರಾಯ ವ್ಯಕ್ತಪಡಿಸೋದಿಲ್ಲ, ಉಂಟಾಗೋದಕ್ಕೂ ಬಿಡೋದಿಲ್ಲ. ವ್ಯವಸ್ಥೆ ಎಲ್ಲ ಮಾಡ್ತಿದೆ, ಅದರಲ್ಲಿ ನಾವು ಯಾಕೆ ಹೇಳಬೇಕು ಅವ್ರು ಹಾಗೆ ಮಾಡಬಾರ್ದು, ಹೀಗೆ ಮಾಡಬೇಕು ಅಂತ? ಅಂದ್ರೆ ವ್ಯವಹಾರದ ರೀತಿಯಿಂದ ದಿನಪತ್ರಿಕೆ ಫೈಲ್ ಪೂರ್ಣಗೊಳಿಸೋದು, ಖಾಲಿ ಮಾಡೋದು, ಆಫ್ಟರ್ ನೋ ಇಂಪ್ರೆಷನ್. ಈ ವ್ಯವಹಾರದಲ್ಲಿ ಯಾವ ನಮ್ಮ ಬಿಲೀಫ್ಗಳಿವೆ ಅದು ಹಾಗೆ ಆಗ್ಬೇಕೆಂದು ತಡೆಯೊಡ್ಡೋದು ಮನಸ್ಸಿನಿಂದ ಬೀಳುತ್ತಲೇ ನಾವು ಇರುತ್ತೆ. ಅಳಿಸ್ಬಿಡ್ಬೇಕು, ಆಮೇಲೆ ಅದನ್ನು ಅಳಿಸ್ಬಿಡ್ಬೇಕು ಹಾಗೂ ನಿಶ್ಚಯ ಮಾಡಬೇಕು. ಹಾಗೆ ಒಂದ್ಸಲ ಗೊತ್ತಾದ್ಮೇಲೆ ಅಥವಾ ದಿನಪತ್ರಿಕೆ ಓದುವಾಗ ವಿಚಾರಗಳು ಸುತ್ತೋದಕ್ಕೆ ಶುರು ಆದರೆ ಆಗ ನಾವು ಪೇಪರ್ ಓದುವಾಗ ವೈರಾಗ್ಯದಲ್ಲಿರಬೇಕು. ಫೈಲನ್ನು ಖಾಲಿ ಮಾಡಬೇಕು, ಉಳಿದಂತೆ ಮಜಾ ಇಲ್ಲ ಅದರಲ್ಲಿ. ಹಾಗೂ ಇದಂತೂ ಅನಂತ ಜನ್ಮಗಳಿಂದ ಇದೇ ಅವಸ್ಥೆ. ಎಷ್ಟೆಲ್ಲ ರಾಜ ರಾಣಿ ಮತ್ತೊಬ್ಬರು ಬಂದರು, ಪ್ರಜಾಪ್ರಭುತ್ವ ಬಂತು, ಹೀಗೆ ಎಲ್ಲ. ನಂತರ 6ನೇ ಯುಗ ಬಂತು, ನಂತರ 1ರಿಂದ ಹೀಗೆ ಚಕ್ರ ನಡೆಯುತ್ತಲೇ ಇದೆ. ನಾವು ಹೇಗಾದರೂ ಮಾಡಿ ಜೈಲಿಂದ ಬಿಡಿಸ್ಕೋಬೇಕು, ಸಂಸಾರದಿಂದ ಕೂಡ. ಮೂಲದಲ್ಲಿ ಅದು ನೆಗೆಟಿವಿಟಿಯೇ ಅಡಚಣೆ ಆಗಿದೆ ಅಲ್ವೇ? ಎಲ್ಲ ನೆಗೆಟಿವಿಟಿಯಿಂದಲೇ ಶುರುವಾಗೋದು. ಹಾಗೂ ದೋಷದೃಷ್ಟಿಯಿಂದ ಅಡಚಣೆ, ಕೆಟ್ಟದಾಗಿ ನೋಡೋದು, ಎಲ್ಲ ಅಡಚಣೆಯನ್ನೇ ಮಾಡುತ್ತವೆ. ಆತ್ಮ ಬಿಟ್ಟು ಹೊರಗಿದ್ರೆ ಹೀಗೆ ಆಗೋದು. ಈಗ ಒಂದು ಕಡೆ ದಾದಾ ಹೇಳ್ತಾರೆ ಇಚ್ಛೆ ಅಡಚಣೆಯಾಗಿದೆ. ಯಾವುದೇ ರೀತಿಯ ಇಚ್ಛೆನ ಮಾಡಿದರೆ, ಕೆಲಸ ಮಾಡಿದರೆ, ಇಚ್ಛಿಸಿದ್ರೆ ಅದು ಅಡಚಣೆಯಾಗಿದೆ. ಹಾಗೆ ಇನ್ನೊಂದು ಕಡೆ ಹೇಳ್ತಾರೆ ಹಣದ ವಿಷಯದಲ್ಲಿ ತಿರಸ್ಕಾರ ಕೂಡ ಮಾಡಬಾರ್ದು. ಮೀನ್ಸ್ ಅವುಗಳಲ್ಲಿ ವಿತರಾಗದಿಂದ ಇರಬೇಕು. ಅಂದ್ರೆ ಆ ದೃಷ್ಟಿಯನ್ನ ಇಟ್ಕೊಳ್ಬೇಕು ಅಲ್ವೇ? ಅಂದ್ರೆ ಇಚ್ಛೆಗಳು ಉಂಟಾಗ್ಲೇಬಾರದು, ಇಚ್ಛೆಗಳಿಲ್ಲ ಎನ್ನುವುದು ಉಂಟಾಗಬಾರದು ಅಲ್ವೇ? ಯಾವುದು ಪೂರ್ವದ ಪುಣ್ಯದಿಂದ ಸಿಗಬೇಕಾದ ವಸ್ತು ಆಗಿದೆ, ಅದ್ರ ಬಗ್ಗೆ ಯಾಕೆ ಸುಮ್ಮನೆ ಚಿತ್ರಿಸೋದಕ್ಕೆ ಹೋಗ್ಬೇಕು? ಇಡೀ ಜೀವನನೇ ಲೆಕ್ಕಾಚಾರ, ಅದರಲ್ಲಿ ಏನು ಚಿತ್ರಿಸೋದಕ್ಕೆ ಹೋಗ್ಬೇಕು? ಹಾಗಾಗಿ ಅದ್ರ ಬದಲಿಗೆ ಎಲ್ಲ ಜ್ಞಾನ ನಿಮಗೆ ಆತ್ಮದಲ್ಲೇ ಇರೋದಕ್ಕಾಗಿ ತೆರೆದಿಡಲಾಗಿದೆ. ನೀನು ಆತ್ಮದಲ್ಲಿದ್ಬಿಡು, ಸುಮ್ಮನೆ ಯಾಕಂತಹ ವಿಚಾರಗಳನ್ನು ಮಾಡ್ತೀಯಾ, ಇಚ್ಛೆಗಳನ್ನು ಮಾಡ್ತೀಯಾ? ಆರಾಮಾಗಿ ಶುದ್ಧಾತ್ಮದಲ್ಲಿದ್ಬಿಡು. ಇರೋದ್ರಲ್ಲಿ ನೀನು ಸುಮ್ಮನೆ ನಿಶ್ಚಿಂತೆಯಿಂದಿದ್ಬಿಡು. ಯಾಕಂದ್ರೆ ಈ ವಸ್ತುಗಳೆಲ್ಲ ಪರ ಹಾಗೂ ಪರಾಧೀನವಾಗಿವೆ. ಅವುಗಳಲ್ಲಿ ಏನೂ ಹಸ್ತಕ್ಷೇಪ ಮಾಡೋಂಗಿಲ್ಲ, ಅಂದ್ರೆ ಅದರಲ್ಲಿ ಕೂಡ ವಿಚಾರನೂ ಬುದ್ಧಿ. ಮಾಡೋಂಗಿಲ್ಲ. ಹೇಗೆ ನೀವು ಮುಂಬೈಗೆ ಹೋದ್ರೆ ಉಸಿರಾಡಕ್ಕೆ ಒಳ್ಳೆ ಗಾಳಿ ಸಿಗೋದಿಲ್ವೋ ಅಂತ ಎಷ್ಟು ಯೋಚನೆ ಮಾಡ್ತೀರಿ? 1 ಸೆಕೆಂಡ್ ಕೂಡ ವಿಚಾರ ಮಾಡಬೇಕಾಗಿಲ್ಲ. ಯಾವ ಮನುಷ್ಯ ಕೂಡ ಅವನಿಗೆಲ್ಲ ಸಿಗುತ್ತೆ. ಇದಕ್ಕಿಂತ ಇನ್ನೂ ಬಹಳಷ್ಟು ಇಡೀ ಜೀವನದ ಲೆಕ್ಕಾಚಾರ ಸೇರ್ಕೊಂಡಿದೆ ನೋಡಿ ಅದರಲ್ಲಿ. ಏನೆಲ್ಲ ತಿನ್ನಕ್ಕೆ ಸಿಗುತ್ತೆ, ಏನೆಲ್ಲ ಕುಡಿಯಕ್ಕೆ ಸಿಗುತ್ತೆ, ಏನೆಲ್ಲ ಅನುಭವಿಸೋದಕ್ಕೆ ಸಿಗುತ್ತೆ, ಎಲ್ಲವೂ ಸೇರ್ಕೊಂಡಿದೆ ಅದರಲ್ಲಿ.
ಅದ್ರ ಬಗ್ಗೆ ಯಾವ ವಿಚಾರ ಇಚ್ಛೆ ಬಿಡಿ, ವಿಚಾರ ಬರೋವಾಗಲೇ ಗೆಟ್ ಔಟ್ ಮಾಡಿಬಿಡ್ಬೇಕು. ನೀನು ಯಾಕೆ ತಲೆ ಕೆಡಿಸ್ಕೋತೀಯ? ಹೊರಡು ಇಲ್ಲಿಂದ, ಎಲ್ಲ ವ್ಯವಸ್ಥೆ ನೋಡ್ಕೊಳ್ಳುತ್ತೆ. ಈಗ ಈ ವ್ಯವಸ್ಥಿತದಲ್ಲಿ ನಾವು ಏನು ಹೇಳುವುದಾಗಿದೆ, ಈ ಇಚ್ಛೆ ಬಂದಾಗ ಅಲ್ಲಿ ಬೇರ್ಪಟ್ಟು ನಾವು ಜಾಗೃತರಾಗಿ ರಿಲೇಟಿವ್ ವ್ಯೂ ಪಾಯಿಂಟ್ನಿಂದ ಇಚ್ಛೆ ವಿನೋದ್ಬಾಯಿ ಮಾಡುವುದಾಗಿದೆ. ಹಾಗೂ ನಮ್ಮ ಜಾಗೃತಿಯಲ್ಲೇ ಇರಬೇಕೇನೆಂದ್ರೆ ಅದು ವ್ಯವಸ್ಥಿತ ಈ ಎರಡು ಜಾಗೃತಿ, ಈ ಎರಡು ರೀತಿಯ ದೃಷ್ಟಿ ಜೊತೆಯಲ್ಲೇ ಇರಬೇಕಲ್ವೇ? ಇಲ್ದಿದ್ರೆ ವ್ಯವಹಾರ ನಿಂತೋಗುತ್ತಲ್ವೇ? ಹಾಗಲ್ಲ, ಇಚ್ಛೆ ಮಾಡೋದು ಇಚ್ಛೆ ಆಗೋದು ಎರಡು ಬೇರೆ ಬೇರೆ ಆಗಿದೆ. ಮನಸ್ಸಲ್ಲಿ ವಿಚಾರ ಬರುತ್ತೆ, ಆಗನ್ಸುತ್ತೆ ಓ 12 ಗಂಟೆ ಆಯ್ತು, 12:30 ಆಯ್ತು, 1 ಆಯ್ತು, ಏನು ಊಟಕ್ಕಾಗಿ ಮೆಸೇಜೇ ಬರ್ತಿಲ್ಲ, ಹಾಗೆಲ್ಲ ಅನ್ಸುತ್ತೆ. ಒಳಗೇನೂ ಇಲ್ಲ, ಮತ್ತೊಂದು ಸೆಕೆಂಡಿಗೇನೂ ಇಲ್ಲ. ಇನ್ನೊಂದು ಮಾತು, ಈ ಇಚ್ಛೆ ಮಾಡೋದು ಅಂದ್ರೇನು? ಎದ್ದು ನಿಲ್ಲೋದು, ಅಡ್ಡಾಡೋದು, ಫೋನ್ ಮಾಡ್ತಲೇ ಇರೋದು, ಕೊನೆ ಗಲಾಟೆನೇ ಮಾಡಿಬಿಡೋದು. ನೀವುಗಳು 1 ಗಂಟೆವರೆಗೂ ಏನು ಮನುಷ್ಯರಪ್ಪ ನೀವು, ಸ್ವಲ್ಪ ಆದರೂ ಹೊಟ್ಟೆ ಬಗ್ಗೆ ಧ್ಯಾನ ಕೊಡಿ ಅಂತ ಏನೆಲ್ಲ ಮಾಡ್ತಲೇ ಇರ್ತಾರೆ. ಹೀಗೆ ಮಾಡಲ್ ಕುಳಿತಾಗ ತಳಮಳ ಆಗತ್ತೆ. ಸಾಧಾರಣ ವಿಚಾರನೇ ಇದು. ಇದನ್ನ ಡಿಸ್ಚಾರ್ಜ್ ಇಚ್ಛೆ ಅಂತ ಕರೀತಾರೆ. ಸಾಧಾರಣ ಕಷಾಯ ಇರೋದಿಲ್ಲ. ಅದು ಕಷಾಯ. ಏನ್ ಗೊತ್ತಾ, ಈ ಕಷಾಯಪೂರ್ವಕವಾಗಿರೋ ಭಾಗ ಇದನ್ನ ನಾವು ಮಾಡಬಾರ್ದು. ಅದೃಷ್ಟಕ್ಕೆ ಬರುತ್ತೆ, ಮುಂದೇನಾಗತ್ತೆ ಅಂತ ನೀವು ನೋಡಬೇಕು. ಮನಸ್ಸಲ್ಲಿ ವಿಚಾರ ಬಂತು, ಊಟದ ಸಮಯ ಆಯಿತು, ಮನೆಯವ್ರು ಹೇಳ್ತಾರೆ ಇನ್ನೇನು 5 ನಿಮಿಷ ಬಂದ್ಬಿಟ್ಟೆ ಅಂತ. ಸ್ವಲ್ಪ ತಡ ಆಯಿತು, ಏನು ತೊಂದರೆ ಇಲ್ಲ, ನೀವು ತಯಾರಾಗಿ ಒಳಗೆ ಬರೋದ್ರೊಳಗೆ ಎಲ್ಲ ಇಟ್ಟಿರ್ತಾರೆ. ಅದು ಸಹಜ ಇಚ್ಛೆ ಅಂತ ಹೇಳ್ತಾರೆ. ಅದರಲ್ಲಿ ಮಾಡೋದೇನೂ ಇರೋದಿಲ್ಲ, ಮಾಡಲು ಹೋಗೋದ್ರಿಂದ ಎಲ್ಲ ತೊಂದರೆ. ಆದ್ರೆ ಅಲ್ಲಿ ಹೀಗೂ ಹೇಳ್ಬೋದು, ಈ ಫೈಲ್ ನಂಬರ್ 1 ಎಲ್ಲವನ್ನ ಮಾಡೋದಾಗಿದೆ. ಹಾಗೆ ನಾವು ಅಲ್ಲಿ ತಿಳಿಬೇಕು ಅದು ಆಗ್ತಾ ಇದೆ. ಅದು ಸರಿ. ಈ ಎರಡು ಅಟ್ ಎ ಟೈಮ್ ಜಾಗೃತಿ ಇದ್ರೆ ಮಾತ್ರ ಕೆಲಸ ಆಗೋದಲ್ವೇ? ಮಾಡದ ವಿನಃ ಬೇರೆ ದಾರಿ ಇಲ್ಲ ಅಲ್ವೇ? ಈ ಮಾಡೋದು ಅಂದ್ರೇನು? ವ್ಯವಹಾರದಲ್ಲಿ ಎಲ್ಲಿ ತನಕ ಮೊದಲಿನ ಬುದ್ಧಿ ಹಾಗೂ ಅಹಂಕಾರ ಇರುತ್ತೋ ಅಲ್ಲಿವರೆಗೆ ನಾವು ಬೇರ್ಪಡಿಸ್ಬೇಕಾಗತ್ತೆ. ಭಾಯ್, ವ್ಯವಹಾರದಲ್ಲಿ ಮಾಡಬೇಕು ಅನ್ನೋದನ್ನ ಇಟ್ಕೋ, ಹಾಗೂ ನಿಜವಾಗಿ ಜ್ಞಾನದಲ್ಲಿ ಇಟ್ಕೋ. ಅದಾಗ್ತಿದೆ, ಏನಾಗ್ತಿದೆ ಅನ್ನೋದನ್ನ ನೋಡ್ತಾ ಇರು. ಅಲ್ಲದೆ ಅದು ಕೂಡ ಎಲ್ಲಿ ತನಕ ಪ್ರಯತ್ನಿಸ್ಬೇಕು. ಗಾಜಿನ ಲೋಟ ಬಿದ್ದೋಗ್ತಿರುವಾಗ ಅದನ್ನು ಹಿಡಿಯೋ ಪ್ರಯತ್ನ ಮಾಡಬೇಕು. ಅದರಿಂದೇನು ಯಾವತ್ತೂ ನಮ್ಮ ಬುದ್ಧಿಗೆ ಎದುರಾಗಿ ಅದು ಯಾವತ್ತೂ ಹೋಗೋದಿಲ್ಲ. ಅಂದರೆ ಏನು ಮಾಡಬೇಕಾಗಿಲ್ಲ, ವ್ಯವಸ್ಥೆನಲ್ಲಿ ಏನಿದೆಯೋ ಅದು ಸಿಗುತ್ತೆ ಅಂತ. ಮಗುವಿಗೆ ಹುಷಾರಿಲ್ಲದೆ ಇರುವಾಗ ಬದುಕಿಸೋ ಪ್ರಯತ್ನ ಮಾಡು. ಗಾಜಿನ ಗ್ಲಾಸ್ ಬೀಳ್ತಿದ್ರೆ ಅದನ್ನು ಹಿಡಿಯೋ ಪ್ರಯತ್ನ ಮಾಡು. ಇದು ಪ್ರಯತ್ನದವರೆಗೆ. ಪ್ರಯತ್ನ ಹಾಗೂ ಇಲ್ಲಿ ಮಾಡೋದನ್ನ ಸಹಜ ಪ್ರಯತ್ನ ಅಂತ ಕರೀತಾರೆ. ಮೊದಲಂತೂ ತಿನ್ನೋದು ಕುಡಿಯೋದ್ರ ಹಿಂದೆನೇ ಇರೋದಾಗಿತ್ತು. ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಇದ್ರ ಹಿಂದೆನೇ ಓಡೋದು. ಇದು ಪ್ರಯತ್ನ ಅಲ್ಲ, ಸಹಜ ಪ್ರಯತ್ನ. ಹಣ ಕೊಡೋದು ಬಾಕಿ ಇದ್ರೆ ಅವನು ಬುಧವಾರ ಕೊಡ್ತೀನಿ ಅಂತ ಹೇಳಿದ್ರೆ ನಾನು ಬುಧವಾರ ಬರ್ತೀನಿ. ಆದರೆ ಸೋಮವಾರನೇ ಫೋನ್ ಮಾಡಿ ನೀವು ಬುಧವಾರ ಇರ್ತೀರಲ್ಲ, ನಾನು ಬರ್ತೀನಿ. ಮತ್ತು ಮಂಗಳವಾರ ಆಫೀಸಿಗೆ ಫೋನ್ ಮಾಡಿ ಕೇಳೋದು, ನಾಳೆ ಸಾಹೇಬ್ರು ಬರ್ತಾರಲ್ಲ, ಬೆಳಗ್ಗೆ 10 ಗಂಟೆ ಅಂದರೆ 8:00ವರೆಗೆ ಹೋಗೋದು. ಮತ್ತು 10 ಗಂಟೆ ಬದಲು ತಡ ಆದರೆ ಇನ್ನೂ 2 ಗಂಟೆ ಅಲ್ಲೇ ಕುಳ್ತಿರೋದು. ಊಟ ಮಾಡಿ ಮತ್ತೆ 1 ಗಂಟೆಗೆ ಬರ್ತೀನಿ ಅನ್ನೋದು. ಅಯ್ಯೋ, ನೀನು ಅಷ್ಟೊಂದು ಅದ್ರ ಹಿಂದೆ ಯಾತಕ್ಕೆ ಬೀಳ್ತೀಯಾ? ನಿನ್ ಪಾಡಿಗೆ ನೀನು ಇದ್ಬಿಡು. ಹೆಚ್ಚು ಅದ್ರ ಹಿಂದೆ ಹೋಗ್ಬೇಡ. ಸಹಜವಾಗಿ ಹಾಗೆ ಏನು ಸಂಭವಿಸುತ್ತೆ ಅದೇ ಕರೆಕ್ಟ್. ಅಂದ್ರೆ ಸಹಜ ಪ್ರಯತ್ನವಿರಬೇಕು. ಮತ್ತೊಂದು ಪ್ರಶ್ನೆ ಇತ್ತು. ನಿರುಮ ದೇಹ ತ್ಯಾಗ ಮಾಡಿದ್ದಾರೆ, ಈಗ ದೇಹ ಇಲ್ಲ, ಹಾಗಾಗಿ ಸೂಕ್ಷ್ಮ ಶಕ್ತಿಗಳು ಕೆಲಸ ಮಾಡ್ತಿವೆ. ಆಕ್ಚುಲಿ ಅವರೀಗ ಬೇರೆ ದೇಹವನ್ನ ಧಾರಣೆ ಮಾಡಿದ್ದಾರೆ, ಬೇರೆಡೆ ದೇಹ ಅಂತ ಇದೆ ಅಲ್ವೇ? ಹಾಗಾದ್ರೆ ಈ ಸೂಕ್ಷ್ಮ ಶಕ್ತಿಯ ಸೈನ್ಸ್ ಏನು? ಅದು ನಮಗೆ ಅವ್ರ ಹಿಂದೆ ದೇವದೇವಿಯರು ಇರಬಹುದು, ಬಹಳಷ್ಟಿರ್ಬೋದು. ಸಿದ್ಧಿ ಹೊಂದಿರ್ತಾರಲ್ಲ ದೇವದೇವಿಯರು, ಹಾಗಾಗಿ ಎಲ್ಲ ಮಾಡ್ತಾರವರು. ಅಂದರೆ ಅವರಿಗೆ ಜಗತ್ ಕಲ್ಯಾಣ ಕಾರ್ಯ ಮಾಡಬೇಕಿದೆ, ಮಾಡಿಸ್ಬೇಕು ಅಂತಿದೆ. ಅವ್ರುಗಳು ಸ್ವತಃ ಕೆಳಗೆ ಬಂದು ಹೇಳಕ್ಕಾಗಲ್ಲ. ಆದ್ರಿಂದ ಹೀಗೆ ಸೂಕ್ಷ್ಮ ರೀತಿಯಲ್ಲಿ ಸ್ವಪ್ನ ರೂಪದಲ್ಲಿ ಯಾವುದೇ ಅಡಚಣೆ ಇಲ್ಲದಂತೆ ವ್ಯವಹಾರ ಮಾಡೋದು ಕಾಣಿಸುತ್ತೆ. ನಮ್ಮ ಸಂಯೋಗಗಳನ್ನು ಸರಿಯಾಗಿ ವ್ಯವಸ್ಥೆ ಮಾಡಿಕೊಡ್ತಾರೆ. ಹಾಗಾಗಿ ನಮಗೆ ಆ ಸ್ಪಂದನೆಗಳ ಅನುಭವ ಆಗ್ತಾ ಇರುತ್ತೆ. ಸೂಕ್ಷ್ಮ ರೀತಿಯಲ್ಲಿ ಕೆಲಸ ನಡೆಯುತ್ತೆ. ಅವ್ರ ಹಿಂದೆ ದೈವಿಕ ಶಕ್ತಿ ಇದೆ. ಇನ್ನು ಮುಂದಿನ ರಹಸ್ಯ ಅದೆಲ್ಲ ನಾವು ಅಲ್ಲಿಗೆ ತಲುಪದ ಮೇಲೆ ತಿಳಿಯುತ್ತೆ. ಏ ಸರ್ವ ಖುಲಾಸಾವೋ ಶರಣೋ ಮಾಲೈದೆ ಜೋ. ಎಲ್ಲರೂ ಹಾಡಿ ಒಟ್ಟಿಗೆ, ಅವಾಗ ನಮಗೆ ಗೊತ್ತಾಗತ್ತೆ ನಮ್ಮ ಜೊತೆಲೇ ಇದ್ದಾರೆ ಸೂಕ್ಷ್ಮ ರೀತಿಯಲ್ಲಿ. ಅದು ಯಾವ ರೀತಿಯಲ್ಲಿ ಅಂತ ನಮಗೆ ಗೊತ್ತಿಲ್ಲ, ಆದರೆ ಅವ್ರಿಗೆ ಗೊತ್ತಿದೆ. ಇರೋದಂತೂ ನಿಜ. ಎಷ್ಟರ ಮಟ್ಟಿಗೆ ಅಂದರೆ ನಾವು ನೆನಪು ಮಾಡಿಕೊಂಡ್ರೆ ನಮಗೆ ಉತ್ತರ ಸಿಗುತ್ತೆ. ಅಷ್ಟರ ಮಟ್ಟಿಗೆ ಹಾಟ್ಲೈನ್ ಇರೋ ಥರ ಆಗಿದೆ. ನೀವು ಅವ್ರ ಜೊತೆ ಅಭೇದದಿಂದ, ಸಮರ್ಪಣೆಯಿಂದ, ನಿಷ್ಪಕ್ಷಪಾತವುಳ್ಳವರಾಗಿ, ಬುದ್ಧಿ ಮಧ್ಯಪ್ರವೇಶದೇ ಇದ್ದಾಗ
ಸೀದಾ ಹೃದಯದಿಂದ ಡೈರೆಕ್ಟ್ ಕಮ್ಯುನಿಕೇಷನ್ ಆಗುತ್ತೆ. ದಾದಾ ಜೊತೆ ಆಗಲಿ ಅಥವಾ ನಿರುಮ ಜೊತೆ ಆಗಲಿ, ನಮಗೆ ಗೊತ್ತಿರೋ ಹಾಗೆ ಮನುಷ್ಯರಲ್ಲಿ ಸಹ ಹೆಚ್ಚಿನ ಸಿದ್ಧಿ ಇದೆ. ದೇವತೆಗಳಂತೂ ಭಾಳ ಸಿದ್ಧಿ ಹೊಂದಿರ್ತಾರೆ, ಮನುಷ್ಯರು ಕೂಡ. ಹಾಗಾಗಿ ನಮಗೆ ಬಹಳ ಚೆನ್ನಾಗಿ ಅನುಸಂಧಾನವನ್ನು ಹೊಂದಕ್ಕೆ ಸಾಧ್ಯ ಆಗತ್ತೆ. ಆದರೆ ನಮ್ಮ ಸ್ವಂತಕ್ಕಾಗಿ ಇರಬಾರ್ದು, ಬೇರೆಯವ್ರಿಗೋಸ್ಕರ ಇರಬೇಕು. ಅಂದ್ರೆ ನಿರುಮಾರವರ ಯಾವ ಜಗತ್ತಿನ ಕಲ್ಯಾಣದ ಉತ್ಕೃಷ್ಟ ಭಾವನೆ ಇತ್ತು, ಅದರ ಪರಮಾಣುಗಳು ಕೆಲಸ ಮಾಡುತ್ತಲಿದೆ ಅಲ್ವೇ? ಮೌನ ತಪೋಬಲ, ಯೋಗ ಬಲ ಎಲ್ಲ. ಅದು ದಾದಾರವರ ಯೋಗ ಬಲ ಅಂತ ಹೇಳಿ, ನಿರುಮಾರವರ ಯೋಗ ಬಲ ಅಂತ ಹೇಳಿ, ಇದೆಲ್ಲ ಮಲ್ಟಿಪ್ಲಿಕೇಶನ್ ಇಂದ ಡಬಲ್ ಆಗಿದೆ ಈಗ. ಜೊತೆಗೆ ದೇವದೇವಿಯರ ಬಹಳಷ್ಟು ಸಪೋರ್ಟ್ ಇದೆ ಭಾಯ್. ಅಂತಹ ಜಗತ್ತು, ಅಂತಹ ಜ್ಞಾನಿ ಇದ್ರೆ ಜಗತ್ತಿನ ಕಲ್ಯಾಣಕ್ಕಾಗಿ ಅವರಿಂದ ಬಹಳಷ್ಟು ಹೆಲ್ಪ್ ಆಗತ್ತೆ, ನೆರವಾಗತ್ತೆ. ಈ ದೇವದೇವಿಯರ ಪ್ರಪಂಚವನ್ನ ದಾದಾರವರೇ ತೆರೆದಿಟ್ಟಿರೋದು, ನಮಗದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಇನ್ನೊಂದು ವಿಷಯ ಏನು ಅಂದರೆ, ದೇವದೇವಿಯವರು ಎಲ್ಲರೂ ಸೂಕ್ಷ್ಮವಾಗಿ ಕೆಲಸ ಮಾಡ್ತಿದ್ದಾರೆ. ದಾದಾರವ್ರಿಗೆ ಪ್ರಾಮಿಸ್ ಮಾಡಿದ್ದಾರೆ, ಏನಂದರೆ ನೀವು ಇರಲಿ ಇಲ್ಲದೇ ಇರಲಿ, ನಿಮ್ಮ ಕೆಲಸ ಆ್ಯಸ್ ಇಟ್ ಈಸ್ ನಡೀಲೇಬೇಕು ಅಂತ. ನೀವಿದ್ದಾಗ ಹೇಗೆ ನಡೀತಿತ್ತೋ ಹಾಗೆ ಈ ಜಗತ್ ಕಲ್ಯಾಣ ಹೊಂದೋದೇ ಆಗಿದೆ. ನಾವೆಲ್ಲ ದೇವದೇವಿಯವರು ಮಾಡುತ್ತಲೇ ಇರ್ತೇವೆ, ಹಾಗೂ ಆ ಭಗವಾನರ ಆದೇಶ ಆಗಿದೆ, ಸಿಮಂದರ ಸ್ವಾಮಿ ಭಗವಾನರ ಆದೇಶ. ಇದು ಬಂದು ಅವ್ರದೇ ಮಿಷನ್ ಆಗಿದೆ. ಹಾಗಾಗಿ ಎಲ್ಲ ಬಹಳ ಪ್ರಬಲವಾಗಿ ನಡೆಯುತ್ತದೆ. ಮತ್ತೆ ನಮಗಂತೂ ಕೇವಲ ಒಟ್ಟಿಗೆ ಸೇರೋದು, ಮಾತುಕತೆ ನಡೆಸೋದು ಅಷ್ಟೇ. ಮತ್ತೆಲ್ಲ ಅವರ ಆಶೀರ್ವಾದದಿಂದ, ಅವ್ರ ಶಕ್ತಿಯಿಂದ ಎಲ್ಲ ಕೆಲಸನೂ ನಡೆಯುತ್ತದೆ. ನಮ್ಮಿಂದ ನಮ್ಮ ಈ ಹೆಚ್ಚಿನ ಕೆಲಸ, ಬಹಳಷ್ಟು ಕೆಲಸ ನಮ್ಮನ್ನು ನಿಮಿತ್ತರನ್ನಾಗಿಸಿ ಮಾಡಕ್ಕೆ ಸಾಧ್ಯ ಆಗ್ತದೆ. ನಮ್ಮಲ್ಲಿ ಎಷ್ಟು ಪ್ಯೂರಿಟಿ ಇರಬೇಕು, ಮಾನ, ವಿಷಯ, ಲೋಭ, ಕಷಾಯ, ಇವೆಲ್ಲ, ಈ ಭಾಗ ಎಲ್ಲ ಚೊಕ್ಕವಾಗಬೇಕು. ಎಷ್ಟು ಪ್ಯೂರಾಗಿರೋಕ್ಕಾಗತ್ತೋ ಅಷ್ಟು ಕೆಲಸ ಆಗತ್ತೆ. ಪ್ರತಿಯೊಬ್ಬ ಮಹಾತ್ಮರನ್ನು ಕೂಡ ಅವ್ರ ನಿಮಿತ್ತರನ್ನಾಗಿ ಮಾಡ್ತಾರೆ, ಯಾಕಂದರೆ ಅವ್ರು ಸೀದಾ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಈ ರೀತಿ ಯಾರಿಗಾದ್ರೂ ಒಪ್ಪಿಸಿ ಎಲ್ಲವನ್ನೂ ಮಾಡಿಸ್ತಾರೆ. ಅಷ್ಟೊಂದು ಶಕ್ತಿ ಇರುತ್ತೆ ಅವ್ರ ಹತ್ರ. ಈ ವಿಷಯ ಕಷಾಯದ ಭಾಗ ನಾವು ಚೊಕ್ಕ ಮಾಡಬೇಕು. ಕರ್ತನಾಗಿ ಅಹಂಕಾರ, ಹಠ ಹಿಡಿಯೋದು, ಮಾನ, ಈ ಸಂಸಾರದ ಸುಖಕ್ಕಾಗಿ ಎಲ್ಲ ರೀತಿಯ ಮೋಹ, ಇಚ್ಛೆಗಳನ್ನೆಲ್ಲ ಸ್ವಚ್ಛ ಮಾಡಬೇಕು. ಇನ್ನು ಶುದ್ಧಾತ್ಮ ಬಿಟ್ಟು ಬೇರೇನನ್ನೂ ಬಯಸೋದಿಲ್ಲ. ಹಾಗೂ ವ್ಯವಸ್ಥೆ ಏನಿದೆಯೋ ಹಾಗೇ ಇರಲಿ. ಇದನ್ನ ಒಂದು ಬಾರಿ ಅರ್ಥ ಮಾಡಿಕೊಂಡು ಫಿಟ್ ಮಾಡಿಕೊಂಡ್ರೆ ಆಮೇಲೆ ಇವೆಲ್ಲ ಮೇಲೆ ಏಳೋದೇ ಇಲ್ಲ. ನಿರುಮ ಸ್ವಪ್ನದಲ್ಲಿ ಬರ್ತಾರೆ, ಇದು ತನ್ನದೇ ಕರ್ಮವೇ? ಅಲ್ಲ, ಅಂದರೆ ಎರಡು ರೀತಿ ಇರುತ್ತೆ. ಈಗ ತಿಂಗಳ ಹಿಂದೆ ಎಂದೂ ಆಗದೇ ಇರುವಂಥದ್ದಾಯ್ತಲ್ಲ, ಹಾಗಾಗದೇ ಇರುವಂಥದ್ದಾಯ್ತಲ್ವ ತಿಂಗಳ ಹಿಂದೆ. ಇಷ್ಟು ಸಮಯದಿಂದ ನಮ್ಮ ಜೀವನದಲ್ಲಿ ಸಾಧ್ಯ ಆಗದೇ ಇರುವಂಥದ್ದು ನೆರವೇರಿದೆ ಅಂದರೆ ಅದು ಸ್ವತಃ ನಮ್ಮಿಂದಲ್ಲ, ಅದು ಅವ್ರು ಕಳಿಸಿರೋದು. ಹಾಗೆ ಕಳಿಸೋ ಸಾಮರ್ಥ್ಯ ಅವ್ರಿಗಿದೆ. ದೇವದೇವಿಯರು ಅಂತ ಸಿದ್ಧಿ ಹೊಂದಿರ್ತಾರೆ, ಅಂಥ ಸಂಕೇತಗಳನ್ನ ಸ್ವಪ್ನದ ಮೂಲಕ ಹೇಳವಲ್ರು. ಅದರಲ್ಲಿ ನಮ್ಮ ಕರ್ಮ ಅದು ಒಂದು, ಅದು ಹೇಗಿರುತ್ತಂದ್ರೆ, ಅಲ್ಲಿ ನಿಜವಾಗಿ ಅವರುಗಳು ಕಳಿಸೋದಾಗಿದೆ, ಹಾಗೂ ನಮ್ಮನ್ನು ನಿಮಿತ್ತರನ್ನಾಗಿಸಿ ಹೇಳ ಬಯಸ್ತಾರೆ. ನಿಮಿತ್ತರಾಗಿರೋದಷ್ಟೇ ನಮ್ಮ ಲೆಕ್ಕ, ಅಷ್ಟು ಬಿಟ್ರೆ ಉತ್ಪಾದನೆ ಅವ್ರದ್ದಾಗಿರುತ್ತೆ, ನಮ್ಮದಲ್ಲ. ಅದು ಶಕ್ಯ ಇದೆ, ದೇವದೇವಿಯರು ಹಾಗೆಲ್ಲ ಮಾಡಿಸ್ಬೋದು. ಹಾ ದೀಪಕ್ ಬಾಯ್. ನಿಮ್ಮ ಜ್ಞಾನವಿದೆ ಆಯ್ತಲ್ಲ ಸೂರತ್ನಲ್ಲಿ, ನಂತರ ಅದೇ ಸ್ವಪ್ನ ಬಿತ್ತು. ಅಲ್ಲಿ ತೀರ್ಥಂಕರರು ದೀಪಕ್ ಬಾಯ್ ಅವರ ಜ್ಞಾನವಿಧಿ ಮೇಲೆ ಮುದ್ರೆ ಹಾಕಿದ್ರು, ಹಾಗೂ ಅಲ್ಲಿ ದೀಪಕ್ ಬಾಯ್ನಿಂದ ಅಷ್ಟು ಬೇರೆ ಇದ್ದು ಮಾಡಲಾಗಿತ್ತು, ಅಲ್ಲದೆ ಅದು ದಾದಾ ಭಗವಾನರದ್ದೇ ಜ್ಞಾನವಿಧಿ ಆಗಿತ್ತು ಎಂದು ನಂತರ ನನಗೆ ವಿಚಾರ ಉಂಟಾಯಿತು. ತೀರ್ಥಂಕರರು ಅಂದರೆ ಕೇವಲ ಸಿಮಂದರ್ ಸ್ವಾಮಿ ಮಾತ್ರವೋ ಅಥವಾ ಏನು? ಹೀಗೆ ನಿರುಮಾ ಜೊತೆ ಇದರ ಬಗ್ಗೆ ಮಾತಾಡುವಾಗ ನಿರುಮಾ ಕೇಳಿದ್ರು, ನಿನಗೆ ಹೇಗನ್ಸುತ್ತೆ, ಎಷ್ಟು ತೀರ್ಥಂಕರರು ಮುದ್ರೆ ಹಾಕಿರ್ಬೋದು? ನನಗೆ ಗೊತ್ತಿಲ್ಲ, ಇರ್ಬೋದು ಮೆಜಾರಿಟಿ, ಇಲ್ಲ ಎಲ್ಲ 24 ತೀರ್ಥಂಕರ ಮುದ್ರೆ ಬಿದ್ದಿದೆ ಎಂದು ಆ ಜ್ಞಾನವಿಧಿ ಮೇಲೆ ಎಂದು ಎಲ್ಲ ಹೇಳಿದ್ದಾರೆ. ಹಾಗೆ ತ್ರಿಮಂದಿರಗಳನ್ನು ಹೊಸದಾಗಿ ಕಟ್ಟುತ್ತಲೇ ಇರೋದಾಗಿದೆ, ನಡೀತಲೇ ಇರುತ್ತೆ ಕೆಲಸ. ಹಾಗೂ ಆ ಮಹಾವೀರ ಶಾಸನದ ದೀಪ, ಅದು ಜಗತ್ತಿನ ಬಹಳಷ್ಟು ಕಲ್ಯಾಣವನ್ನು ಮಾಡೋದೇ ಆಗಿದೆ ಮೋಕ್ಷ ಮಾರ್ಗದಲ್ಲಿ. ಏನ್ ಹೇಳ್ತೀರಾ ದೀಪಕ್ ಬಾಯ್, ನಾವು ನಿರುಮಾವರ ಸಮಾಧಿ ಮಂದಿರಕ್ಕೆ ಹೋದಾಗ ಸಮಾಧಿ ಮಂದಿರ ಅಂತ ಹೇಳ್ಬಾರ್ದು. ಹಾಗಂದ್ರೆ ಏನಂತ ಕರಿಬೇಕು ನಾವು? ಎಲ್ರು ಹೇಳ್ತಾರೆ ಸಮಾಧಿ ಮಂದಿರ ಅಂತ ಹೇಳ್ಬಾರ್ದು ಅಂತ, ಆದ್ರೆ ಏನಂತ ಕರಿಬೇಕಾಗತ್ ನಾವು? ಇಲ್ಲ, ಅವರು ಹೊರಟು ಹೋದ್ರು ಅನ್ನೋ ಶಬ್ದ ಈಗೇನೀಗ ಸರಿ ಇಲ್ಲ. ನೀವೇ ಒಂದ್ ಹೆಸರು ಕೊಡಿ, ನಾವು ಆ ಹೆಸರಿಂದ ಕರಿಬೋದಾಗ. ನಿರ್ಮಾರವ್ರ ಜೊತೆಲೇ ಇದು ಸಮಯಕ್ಕೆ ಮಾಡ್ತೇನೆ. ನಿರ್ಮಾ ಬಳಿ ಹೋಗೋಣ ಬನ್ನಿ. ಅಲ್ಲಿ ಹೋಗಿ ನಿರ್ಮಾ ಬಳಿ, ಅಲ್ಲ, ಸಿಮಂದರ್ ಅದಕ್ಕೊಂದ್ ಸ್ವಾಮಿ ಹೆಸರು ಬಳಿ. ಬೇಕು, ಅವಾಗ ಹಾಗೆ ಕರಿಬೋದು ನಾವೆಲ್ಲ. ಅದೇ ಈಗ ನಿರ್ಮಾ ಬಳಿ ಹೋಗಿ ಬರ್ತೀನಿ ಅಂತ ಹೇಳಿದ್ರೆ ಸಾಕು, ಹಾ, ತಲುಪಿದ ಹೌದು. ಹಾಗೇನೆ, ನಂತರ ಅದರಷ್ಟಕ್ಕೆ ಆಗತ್ತೆ.
ಬೇರೆಯವ್ರಿಗೆ ಹೇಳ್ಬೇಕಂದ್ರೆ ನಾವಾಗ ನಿರ್ಮಾ ಬಳಿ ಹೋಗಿದ್ವಿ ಅಂತ ವಾತ್ಸಲ್ಯ ಹೇಳ್ಬೋದಲ್ವಾ? ಇದೆಯಲ್ಲ ನಮ್ದು. ವಾತ್ಸಲ್ಯ ಅಂತ ಹೆಸರಿಟ್ಟಾಗಿದೆ. ಹಾಗಾಗಿ ನಮ್ಗೇನಾದ್ರೂ ಒಂದು ಹೆಸರು ಹುಡುಕೊಡಿ ಒಳ್ಳೇದು. ವಾತ್ಸಲ್ಯ 2 ಮೊದಲಿನ ಕ್ಯಾಸೆಟ್ಗಳಲ್ಲಿ 2 ಕಡೆ ಇರ್ತಿತ್ತಲ್ವಾ? ಬೇಡ, ವಾತ್ಸಲ್ಯ ಅಂತಾನೆ ಕರೆಯೋಣ. ವಾತ್ಸಲ್ಯಕ್ಕೆ ಹೋಗೋದೆಂದು ಹಾ. ಹೇಳೋಣ. ಆಗ ಜನರು ನಂತರ ನನ್ನ ಬಳಿ ಬಂದ್ಬಿಡ್ತಾರೆ. ತೊಂದರೆ ಇಲ್ಲ, ಅಲ್ಲಿಗೆ ಬರ್ಬೇಕಲ್ವಾ? ವಾತ್ಸಲ್ಯನೇ ಅದು. ವಾತ್ಸಲ್ಯ 2 ಅಲ್ಲ, ವಾತ್ಸಲ್ಯಕ್ಕೆ ಹೋಗೋದು. ಹಾ, ಇಲ್ಲಿ ಎಲ್ಲಾನು ವಾತ್ಸಲ್ಯನೇ ಆಗಿದೆ. ಅದೀಗ ಹನಿ ಹನಿ. ಸ್ವಲ್ಪ ಸ್ವಲ್ಪ ಅನುಭವ ಆಗ್ತಾ ಇದೆ. ಮೊದಲು ಜಲಪಾತ ಆಗಿತ್ತು, ಈಗ ಹನಿ ಹನಿಯಾಗಿ ಪ್ರಾರಂಭ ಆಗಿದೆ. ಹಾ, ಹನಿ ಹನಿ ಹಾಗೆ ಹಾ, ಅನ್ಸುತ್ತೆ. ಪ್ರೇಮ್ ಮಂದಿರಕ್ಕೆ ಹೋಗ್ತೇನೆ ಹಾಗೆ. ಹಾ, ಹಾಗೆ ಎಲ್ಲ ಹುಡುಕಿದ್ರೆ ಸಿಗುತ್ತೆ, ಅದರಷ್ಟಕ್ಕೆ ನಿರ್ಣಯ ಆಗತ್ತೆ. ವಾತ್ಸಲ್ಯಕ್ಕೆ ಹೋಗೋದು ಎಂದು ಈಗ ಹೇಳೋಣ. ಹಾ, ನಿರ್ಮ ಬಳಿಗೆ ಹೋಗ್ಬೇಕು. ನಡೀರಿ, ನಿರ್ಮ ಇದ್ದಾರೆ, ನಾವೆಲ್ಲ ಅಲ್ಲಿ ಹೋಗೋಣ. ಅಲ್ಲಿ ಕುಳಿತುಕೊಂಡು ಸಮಯಕ್ಕೆ ಮಾಡೋಣ. ನಿರ್ಮ ಬಳಿ ಕುಳಿತು ಸಮಯಕ್ಕೆ ಮಾಡೋಣ. ನಾವು ಅಂಬಾಜಿಗೆ ಹೋಗೋಣ ಅಂತ ಹೇಳ್ತೀವಲ್ವಾ? ಹಾ, ಅಂಬಾಜಿ? ಹೇಳ್ತೀವಲ್ಲ. ಅಂಬಾಜಿಗೆ ಹೋಗೋಣ ಅನ್ನೋ ಹಾಗೆ ನಿರ್ಮ ಬಳಿಗೆ ಹೋಗೋಣ. ಜೈ ಸಚ್ಚಿದಾನಂದ್. ಸಣ್ಣದೊಂದು ಪ್ರಶ್ನೆ ಕೇಳಬೇಕು. ಅದು ಈ ಅಡಚಣೆಯ ಕರ್ಮಗಳ ವಿಚಾರವಾಗಿ ಈಗೇನು ಮಾತನಾಡಲಾಗಿತ್ತು, ಈ ಅಡಚಣೆಗಳು ಏನು ಎದುರಾಗ್ತವೆ ಅವು ಸಂಯೋಗದಿಂದ ತೆಗೆದುಕೊಳ್ಳೋದು ಅಥವಾ ಅಲ್ವೋ? ಹಾ, ಅಂದ್ರೆ ಅಡಚಣೆ ಯಾವಾಗ ಫಲ ಕೊಡುತ್ತೋ ಅದು ಸಂಯೋಗ ಸ್ವರೂಪದಲ್ಲಿ ಇರುತ್ತೆ. ಕಟ್ಕೊಳ್ಳುವಾಗ ಅಲ್ಲ, ಫಲ ನೀಡೋ ಹೊತ್ತಿಗೆ. ಕಟ್ಕೊಳ್ಳುವಾಗ ಅಜ್ಞಾನದಿಂದ ಕಟ್ಕೊಳ್ಳೋದು, ಹಾಗೂ ಫಲದ ಸಮಯದಲ್ಲಿ ಸಂಯೋಗವೇ. ನೀವು ಅಂದ್ಕೊಳ್ತೀರ ನಾನು ಬೇಗ ಹೋಗ್ಬೇಕು ಅಂತ, ಮನೆಯಿಂದ ಆಚೆ ಬರೋಷ್ಟೊತ್ತಿಗೆ ಬಸ್ ಹೊರಟೋಗಿರುತ್ತೆ. ಆಮೇಲೆ 1.5 ಗಂಟೆ ಅಲ್ಲೇ ನಿಂತ್ಕೊಂಡು ಕಾಯ್ಬೇಕಾಗತ್ತೆ. ಅಂದ್ರೆ ಬೇಗ ಬರಬೇಕು ಅಂತಿದ್ದಾಗ ಅಡಚಣೆ ಬಂದ್ಬಿಡುತ್ತೆ. ಸಂಯೋಗ ಫಲ ನೀಡುವಾಗ ಅಡಚಣೆ ಇರುತ್ತೆ. ಹಾಗೂ ಫಲ ಯಾಕೆ ಬಂತು? ಹಿಂದಿನ ಜನ್ಮದಲ್ಲಿ ಏನು ಹೇಳಲಾಗಿತ್ತು? ಸತ್ಸಂಗಕ್ಕೆ ಹೋಗೋಣ ಅಂತ ಅದಕ್ಕೆ ಕರೆದ್ರೆ ಏನು ಸತ್ಸಂಗ ಇಡೀ ದಿನ ಹೇಳ್ತಾ ಇರೋದು, ಕೆಲಸ ಮಾಡು, ತಲೆ ಕೆಡಿಸ್ಬೇಡ. ಅವ್ರು ಮತ್ತೆ ಹೇಳ್ತಾರೆ ಸ್ವಲ್ಪ ಸಂಜೆ ಹೊತ್ತಿಗೆ, ಸಂಜೆಗೆ ಆಯ್ತು ಬರಕ್ಕೆ ಸಾಧ್ಯ ಆದ್ರೆ ಬರ್ತೀನಿ, ಈಗ ಅದ್ರ ಬಗ್ಗೆ ಮಾತಾಡಬೇಡ, ಮತ್ತೆ ಕಿರಿಕಿರಿ ಮಾಡಬೇಡ ಅಂತ ಏನೂ ಗೊತ್ತಿಲ್ಲದೆ ಅಜ್ಞಾನದಿಂದ ಮಾತಾಡ್ತಾರೆ. ಆಗ ಅಲ್ಲಿ ಅಡಚಣೆ ಇತ್ತು. ನಂತರ ಈಗ ಇಚ್ಛೆ ಇದ್ರೂ ಮೊದಲಿನ ಸಂಯೋಗ ಬಿಟ್ಟು ಕೊಡೋದಿಲ್ಲ. ಅಲ್ಲಿ ಹೇಳಲಾಗಿರೋದು ಸಹ ಯಾವುದು ಕರ್ಮದ ಫಲನೇ ಅದು ಅಲ್ಲ. ಫಲವೇ ಆಗಿದೆ, ಸಂಪೂರ್ಣ ಏಕಕಾರವಾಗಿದೆ. ಅದನ್ನೇ ಅಜ್ಞಾನ ಅನ್ನೋದಲ್ವಾ? ಅಂದ್ರೆ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ವಿರಾಧನೆಯ ಕರ್ಮ ನಮ್ಮೊಳಗೆ ಇತ್ತು, ಈಗ ಮೇಲೇಳ್ತಿದೆ ಹಾಗೂ ಬುದ್ಧಿಯನ್ನು ಅಲ್ಲ, ಹಿಂದಿನ ಉತ್ತೇಜಿಸ್ತಾ ಇದೆ. ಜನ್ಮದಲ್ಲಿ ಹಾಗೆ ಅಂದ್ಕೊಂಡಿದ್ರೆ ಈಗ ವಾಣಿಯಿಂದ ಹೊರಬರೋದನ್ನ ಕರ್ಮದ ಫಲ ಅಂತಾರೆ. ಆದ್ರೆ ಆ ಕರ್ಮದ ಫಲವನ್ನ ನಾವು ಎಂದೂ ಫಲದ ರೀತಿಯಲ್ಲಿ ಪರಿಗಣಿಸೋದೇ ಇಲ್ಲ. ಅದರ ಪ್ರತಿಕ್ರಮಣವನ್ನಾದ್ರೂ ಮಾಡಲಾಗಿದೆಯೇ? ಡಿಸ್ಚಾರ್ಜ್ ಅಲ್ಲಿ ಇಂಥ ವಾಣಿ ಹೊರಬಂದಿದೆ ಅಂತ ಬಹು ಪಶ್ಚಾತ್ತಾಪ ಎಂದಾದ್ರೂ ಮಾಡಲಾಯ್ತೆ? ಅವ್ರಿಗೆ ಸರಿಯಾಗಿ ಬೈದ್ ಹೇಳಿದ್ರೆ ಸುಮ್ಮನಾಗ್ತಾರೆ ಈ ಜನರು. ಇಡೀ ದಿನ ಸತ್ಸಂಗ ಅಂತ ಹೇಳೋದು ಏನು? ಸತ್ಸಂಗ ಮಾಡ್ಬೇಕೋ ಕೆಲಸ ಕಾರ್ಯ ಮಾಡ್ಬೇಕೋ? ತಲೆ ಕೂದಲು ಬೆಳಗಾದ ಮೇಲೆ ಧರ್ಮ ಮಾಡೋದು ಅಂತ ಹೇಳಿರೋದು. ಹೀಗೇನೆಲ್ಲ ಚಿತ್ರ ವಿಚಿತ್ರ ಅಜ್ಞಾನ, ಅಂದಿಂದಾನೇ ಅಜ್ಞಾನ ಪ್ರಕಟ ಆಯಿತು. ಈ ಅಜ್ಞಾನ ನಾವು ಅಳಸ್ ಹಾಕ್ಲಿಲ್ಲ, ಹಾಗಾಗಿ ಕ್ಯಾರಿ ಫಾರ್ವರ್ಡ್ ಆಯಿತು. ಡಿಸ್ಚಾರ್ಜ್ ಅಂದ್ರೇನು? ಒಳಗೆ ಪಶ್ಚಾತ್ತಾಪ ಉಂಟಾಗತ್ತೆ, ತಪ್ಪಾಗ್ತಿದೆ ಅಂತ ಅನ್ಸುತ್ತೆ. ನನ್ನ ಮಕ್ಕಳ ಮೇಲೆ ಮೋಹ ಉಂಟಾಗ್ತಿದೆ, ಅದು ಡಿಸ್ಚಾರ್ಜ್ ಅಲ್ವಾ? ನಿಮ್ಗ ಮೋಹ ಹಿಂಸೆ ಅನ್ಸುತ್ತೆ. ಇಲ್ಲ ನನಗೇನೂ ಇಲ್ಲ, ಅವ್ರಿಗೆ ಹಿಂಸೆ ಆಗ್ತಿದೆ, ನೀನು ಹಿಂದೆ ಬೀಳ್ಬೇಡ. ನಂಗನ್ಸತ್ತೆ ನನ್ನ ಜವಾಬ್ದಾರಿ ನಿಭಾಯಿಸ್ತಿದ್ದೀನಿ ಅಂತ. ಅದನ್ನ ಡಿಸ್ಚಾರ್ಜ್ ಅಂತ ಹೇಳಲಾಗೋದೋ ಇಲ್ವೋ? ಅರೆ, ಅದನ್ನೇ ಡಿಸ್ಚಾರ್ಜ್ ಅಂತ ಹೇಳೋದು. ಡಿಸ್ಚಾರ್ಜ್ ಅಂತ ಯಾವಾಗ ಹೇಳ್ತಾರೆ? ಒಳಗೆ ಚುಚ್ಚುತ್ತೆ, ಬೇರ್ಪಟ್ಟಿರುತ್ತೆ. ನಮ್ಗೆ ಸ್ವಲ್ಪನೂ ಇಚ್ಛೆ ಇರಲಿಲ್ಲ, ಆದ್ರೂ ಒಳಗಿನ ಮೊದಲಿನದು ಬಂದ್ಬಿಟ್ಟಿರುತ್ತೆ. ಮನುಷ್ಯಗೆ ವಾಂತಿ ಬರುವಾಗ ಖುಷಿಯಾಗಿ ಒಳಗಿಂದ ಹೊರಗೆ ಹಾಕ್ತಾರೋ ಇಲ್ಲ ತಡೆಯೋದಕ್ಕೆ ಪ್ರಯತ್ನ ಮಾಡ್ತಾರೋ, ಆದರೂ ಅದು ಹೊರಗೆ ಬಂದಾಗ ಅದನ್ನು ಡಿಸ್ಚಾರ್ಜ್ ಅಂತ ಕರೀತಾರೆ. ಹಾಗಾಗಿ ಡಿಸ್ಚಾರ್ಜ್ ಶಬ್ದ ಸಂಪೂರ್ಣ ಬೇರೆನೇ ಆಗಿದೆ. ಯಾವ ವಿರಾಧನೆಯ ಕರ್ಮ ಇದೆ ಒಳಗೆ, ಇದು ಅದನ್ನೆಲ್ಲ ಮಾಡೋದಿಲ್ಲ. ಇದನ್ನು ವಿರಾಧನೆ ಕರ್ಮ ಅಂತ ಹೇಳೋದಾದ್ರೆ ಹೇಳಿ, ಆದ್ರೆ ಅದು ಹೇಗಂದ್ರೆ ಬೀಜ ಸ್ವರೂಪದ ಕರ್ಮ. ಫಲ ಅನುಭವಿಸಿ ಮತ್ತೆ ಬೀಜ ಹಾಕೋದು, ಮತ್ತದೇ ಪ್ರಕ್ರಿಯೆ. ಈಗ ಅಸಭ್ಯವಾಣಿ ಮಾತಾಡಿದ್ರೆ ಅದು ಫಲಸ್ವರೂಪ, ಅದೇ ಬೀಜ ಹಾಕೋದು, ಜೊತೆಗೆ ಇನ್ನೂ ಹೆಚ್ಚು ಜಿಗುಟು ಮಾಡ್ಕೊಂಡು ಅಲ್ಲಿ ಸ್ವಲ್ಪನೂ ತಪ್ಪಂತ ಅನ್ಸೋದೇ ಇಲ್ಲ. ಅದರಲ್ಲೇನು ತಪ್ಪು? ಹೇಳಲೇಬೇಕಲ್ಲ. ಈಗ 10 ಗಂಟೆಗೆ ಯಾರಾದ್ರೂ ಸತ್ಸಂಗ ಮಾಡ್ತಾರ? 10 ಗಂಟೆಗೆ ವ್ಯಾಪಾರಕ್ಕೆ ಹೋಗ್ಬೇಕು. ಹೀಗೆ ಹೇಳಿ ಇನ್ನೂ ಜಿಗುಟು ಮಾಡ್ಕೊಳ್ಳೋದು. ಮತ್ತೆ ವ್ಯಾಪಾರ ಸತ್ಸಂಗದ ದಿನಾನೂ ಬಿಡೋದಿಲ್ಲ. ಆದ್ರೆ ನಿರ್ದೋಷ ದೃಷ್ಟಿಯಿಂದ ನೋಡ್ಲೆ ಹೋದ್ರೆ ಆಗ ಅದು ಸಾಧ್ಯ ಇಲ್ಲ ಅಲ್ವೇ? ಏನು ನಿರ್ದೋಷ ದೃಷ್ಟಿಯಿಂದ ಎಲ್ಲ ಶಕ್ಯವಿದೆ. ಯಾವ ರೀತಿ? ಅಸಭ್ಯವಾಣಿ ಹೊರಬಂದಿರೋದು, ತುಂಬಿಸ್ಕೊಂಡಿದ್ದು ಮಾಲು ಹೊರಬರೋದು, ನಂತರ ಪಶ್ಚಾತ್ತಾಪ ಪಟ್ಟರೆ ಸ್ವಚ್ಛವಾಗ್ಬಿಡುತ್ತೆ. ಆ ತಕ್ಷಣ ರೆಡಿ ಆಗಿರಿ, ನಾನು 1 ಗಂಟೆ ಬರ್ತೀನಿ ಸತ್ಸಂಗಕ್ಕೆ, ಹಾಗೂ ನಂತರ ಅದು ಮುಗಿದ ಮೇಲೆ ನಾನು ವ್ಯಾಪಾರಕ್ಕೆ ಹೋಗ್ತೀನಿ. ಆಗ ಒಳಗಿನ ಹಿಡ್ತಾ ಇರೋದಿಲ್ಲ. ಅಲ್ಲದೆ ವ್ಯಾಪಾರದ ಮೇಲೆ ಎಷ್ಟೊಂದು ಮೋಹ ಅಂತ ಪಶ್ಚಾತ್ತಾಪ ಆಗತ್ತೆ. ಜೀವನದಲ್ಲಿ ಇಷ್ಟು ವರ್ಷ ಬರೀ ವ್ಯಾಪಾರ ಮಾಡಿದ್ದೇ ಆಯ್ತು, ಕಷ್ಟದಲ್ಲಿ ಸತ್ಸಂಗದ ಅವಕಾಶ ಸಿಕ್ಕಿದೆ, ಜ್ಞಾನಿ ಬಂದಿರೋದು ತಿಳಿದಿದೆ. ಇಲ್ಲ, ಇವತ್ತು ತಪ್ಪಾಗಿ ಸತ್ಸಂಗ ಮಾಡೋದೇ ಇವತ್ತು ವ್ಯಾಪಾರ ಬಂದ್.
ಹಾಗೆ ಒಳಗೆ ಮುರಿದ್ರೆ ಅದು ಮುರಿದೋಗತ್ತೆ. ಹಾಗಾಗಿ ಅದನ್ನು ಅನಿಶ್ಚಯ ಅಂತಾರೆ. ಅದೇ ಅಡಚಣೆಗೆ ಕಾರಣ ಆಗಿದೆ. ನಿಶ್ಚಯ ಅಡಚಣೆನ ಮುರಿದು ಹಾಕತ್ತೆ. ನೋಡಿ, ನೀವು ಮೊದಲು ಸತ್ಸಂಗಕ್ಕೆ ಬರಲ್ಲ ಅಂದರೆ ಈಗ ಹೋಗಲೇಬೇಕು ಅಂದಾಗ ಅಡಚಣೆ ಮುರಿದು ಹೋಗುತ್ತೆ, ಮುಂದಕ್ಕೂ ಮುರಿದು ಹೋಗುತ್ತೆ, ಭವಿಷ್ಯದ ಬೀಜನೂ ಸುಟ್ಟು ಹೋಗುತ್ತೆ, ಹಾಗೂ ಈಗಿನ ಅಡಚಣೆ ಕರ್ಮನೂ ಹಾರು ಹೋಗುತ್ತೆ. ಅರ್ಥ ಆಯ್ತಾ? ಈ ಅಡಚಣೆ ಯಾವ ಸಂಯೋಗನ ಒಂದುಗೂಡುತ್ತೆ, ಅದು ಜಡದಿಂದ ಬರುತ್ತೆಯೋ ಹಾಗಲ್ಲ, ಅಥವಾ ಅದು ನಂತರ ನಮ್ಮ ಏನ್ ಹೇಳಿದ್ರೆ ಅಜ್ಞಾನದಿಂದ ಅರ್ಥ ಆಗಲಿಲ್ಲ. ಉಂಟಾಗಿದೆ. ಅಜ್ಞಾನ ಎಲ್ಲಿಂದ ಬಂತು? ಅಜ್ಞಾನ ನಾವು ಜಾಗೃತಿಲಿದ್ರೆ ಅಜ್ಞಾನ ಎಲ್ಲಿಂದ ಬರುತ್ತೆ? ಆದ್ರೆ ಜಾಗೃತಿ ಎಲ್ಲಿತ್ತು? ಜಾಗೃತಿ ಇರೋದು ಅಜ್ಞಾನ ಮುಗಿದ್ಮೇಲೆ ಜಾಗೃತಿ ಶುರು ಆಗುತ್ತಲ್ವ. ಹಾಗಾಗಿ ನಮಗೆ ಈ ಜ್ಞಾನ ಈಗಿನ ಜ್ಞಾನದ ಮಾತಲ್ಲ, ಇದೆಲ್ಲ ಹಿಂದಿನ ಜ್ಞಾನದ ಮಾತು. ಈ ಜ್ಞಾನದ ನಂತರ ಜಾಗೃತಿ ಶುರು ಆಗತ್ತೆ. ಅಂದ್ರೇನು? ಅಡಚಣೆ ಫಲವನ್ನು ಅನುಭವಿಸ್ಬಿಡೋದು. ಅಡಚಣೆ ಫಲ ಬರುತ್ತಲ್ವಾ, ಹಾ. ಆಗ ಫಲವನ್ನು ಅನುಭವಿಸ್ಬಿಡೋದು. ಆಗ ಒಳಗೆ ಯಾವ ನಿಮಿತ್ತವನ್ನು ದೋಷಿ ಅಂತ ನೋಡದೇ ಇರೋದು. ನಾನು ಅದನ್ನೇ ಹೇಳ್ತಾ ಇರೋದು. ಅದಾದ್ಮೇಲೆ ನಿರ್ದೋಷ ಪೂರ್ಣ ಆಗುತ್ತೆ. ದೃಷ್ಟಿಯಿಂದ ನೋಡಿದ್ರೆ ಅದು ಜ್ಞಾನದ ನಂತರ ವಿಚಾರವನ್ನ ಆಮೇಲೆ ಪೂರ್ಣ ಹೇಳ್ತಿರೋದು ಆಗುತ್ತೆ. ನಾನು. ಜ್ಞಾನದ ನಂತರ ಅಡಚಣೆ ಇಲ್ಲ, ಉಂಟಾಗುತ್ತಿಲ್ಲ, ಅದು ಅಡಚಣೆ ಫಲ ಅಂತ ಕರೆಯಲಾಗತ್ತೆ, ಅದನ್ನು ಬೀಜ ಅಂತ ಕರೆಯಲ್ಲ. ಫಲವೆಂದು ಹೇಳೋದಲ್ವೇ? ಫಲ. ಅಂದ್ರೆ ಅದು ಇದು ಸಂಯೋಗ ಕರ್ಮದಿಂದ ಬಂದಿರೋದಲ್ವೇ? ಅದು ಹಿಂದಿನ ಪೂರ್ವ ಹಾಗೂ ಜನ್ಮದ ಕರ್ಮಫಲ. ಕರ್ಮದಿಂದ ಬಂದಿರೋದಲ್ವೇ? ಸರಿ, ಅದೇ ಪೂರ್ವ ಅದು ಪೂರ್ಣ ಜನ್ಮದ ಆಗುತ್ತೆ. ಕರ್ಮದಿಂದ ಅದು ಮೇಲೆ ಹೇಳ್ತದೆ. ಹಾ. ಅದು ಪೂರ್ವ ಜನ್ಮದ ಕರ್ಮವೋ ಅಥವಾ ನಂತರ ಯಾವ ಜಡದಿಂದ ಬಂದಿದೆಯಾ? ಅದನ್ನು ಜಡ ಅಂತಾನೆ ಹೇಳೋದು. ಅದು ಪೂರ್ವಜನ್ಮದ ಕರ್ಮ, ಅದೇ ಈಗಿನ ಫಲ. ಕರ್ಮಫಲ ನೀಡುವಾಗ ಜಡ ಅಂತ ಕರೀತಾರೆ. ಸರಿ. ಜಡದ ರೀತಿಲೇ ಇರುತ್ತದು. ಅದು ಬೀಜ ಹಾಕೋ ಸಮಯದಲ್ಲಿ ನಾವು ಅದರೊಂದಿಗೆ ಸೇರ್ಕೊಂಡ್ರೆ ಬೀಜನೂ ಬೀಳುತ್ತೆ, ಮತ್ತೆ ಜಡವು ಅದನ್ನ ರೂಪಕದಲ್ಲಿ ತರುತ್ತೆ. ನಾವು ಬರೀ ಹೆಸರು ಕಾಳನ್ನ ನಾಟಿ ಮಾಡ್ತೀವಿ, ಆಮೇಲೆ ಗಿಡ ದೊಡ್ಡದಾಗಿ ಹೂ ಬಿಟ್ಟು ಕಾಯಾಗೋದು ಅದು ಪ್ರಕೃತಿ ಕೆಲಸ. ಆಮೇಲೆ ಪ್ರಕೃತಿ ಫಲ ಕೊಡುತ್ತೆ. ನಾವು ಬರೀ ವಿಷಯದ ಭಾವನೆ ಮಾಡ್ತೀವಿ, ಒಂದು ವಿಷಯದ ಸುಖ ಸಿಕ್ಕಿದ್ರೆ ಸಾಕು ಅಂತ. ಆಮೇಲೆ ವೈಫ್ ಸಿಕ್ಕಿದ್ರೆ ಅತ್ತೆ ಮಾವ ಇತರರೊಂದಿಗೆ ಸಂಸಾರ ಲಂಗರು ಸೇರ್ಕೊಳ್ಳುತ್ತೆ. ಇದು ಪ್ರಕೃತಿ. ಹೀಗಿರುತ್ತೆ ಪ್ರಕೃತಿ. ಇವತ್ತು ಓದುವಾಗ ಒಂದು ವಾಕ್ಯ ಹೇಗಿತ್ತು ಅದು? ದಾದಾ ಏನ್ ಹೇಳ್ತಾರೆ? ವಿಚಾರಗಳಿಂದ ಅಡಚಣೆ ಮುರಿಯುತ್ತೆ. ಹಾಗಂದ್ರೆ ಅಂದ್ರೆ ಅದೇ ನಮ್ಗೆ ಈ ಜ್ಞಾನದ ವಿಚಾರ ಇದೆಯಲ್ಲ, ಜ್ಞಾನಿ ನೀಡಿರೋ ವಿಚಾರಗಳು, ಸಂಸಾರಿ ವಿಚಾರಗಳಲ್ಲ. ಅಲ್ಲಿ ಸಂಸಾರದಲ್ಲೂ ಹಾಗೇನೆ, ಅಜ್ಞಾನದ ಸ್ಥಿತಿನಲ್ಲೂ ಹಾಗೇನೆ ಅಲ್ವಾ? ಬಹಳಷ್ಟು ವಿಚಾರ ಮಾಡ್ತಾರಲ್ವ, ನಾನು ಹೆಂಗೆ ತಲುಪೋದು, ಯಾವ ರೀತಿ ತಲುಪೋದು, ತಲುಪಲೇಬೇಕು ಅಂತ. ಅದೇ ವಿಚಾರಣೆಗಳಲ್ಲಿ ಬಿದ್ದರೆ ಆಗ ಮನುಷ್ಯನ ಅಡಚಣೆ ಮುರಿದ ನಂತರ ತಲುಪಲಾಗುತ್ತೆ. ಅದು ಅಜ್ಞಾನದ ಸ್ಥಿತಿ. ನಮಗಿಲ್ಲಿನೂ ಪ್ರತಿಕ್ರಮಣ ಮಾಡ್ಬೋದು, ದೃಢ ನಿಶ್ಚಯ ಮಾಡ್ಬೋದು, ಬೇರೆ ಇಡ್ಬೋದು, ಜ್ಞಾನದಿಂದ ಖಾಲಿ ಮಾಡ್ಬೋದು. ಹಾಗಾಗಿ ನಮ್ಮದು ಎಲ್ಲ ಮುರಿದು ಹೋಗುತ್ತೆ. ಅದೇನಂದ್ರೆ ದಾದಾರವರ ವಾಣಿಯಂತೂ ಎಲ್ಲ ಲೆವೆಲ್ಗಳನ್ನು ಹೊಂದಿದೆ. ಅರ್ಥ ಆಯ್ತಲ್ವಾ? ಅಜ್ಞಾನದಿಂದ ಹಿಡಿದು ಸಂಪೂರ್ಣ ಜಾಗೃತಗೊಂಡ ಮಹಾತ್ಮವರೆಗೆ ಎಲ್ಲ ಲೆವೆಲ್ನ ವಿಚಾರಗಳೂ ಇವೆ. ಬೇರೆ ಬೇರೆ ಶಬ್ದ ಇರ್ಬೋದು, ಆದರೆ ನಮಗೆ ಸ್ವಲ್ಪ ಸೆಟ್ ಮಾಡ್ಕೋಬೇಕು. ಜೈ ಸಚ್ಚಿದಾನಂದ ದೀಪಕ್ ಭಾಯ್, ಒಂದು ಅಡಚಣೆ ಕರ್ಮದ ಬಗ್ಗೆ ಕೇಳಬೇಕಾಗಿತ್ತು. ನಮ್ಮನ್ನ ಯಾವುದಕ್ಕಾದ್ರೂ ಕೇಳ್ತಾರೆ ಹೌದು ಅಥವಾ ಇಲ್ಲ ಅಂತ ಉತ್ತರ ಕೊಡು ಎಂದು. ಆಗ ನಮಗೆ ಅಡಚಣೆ ಕರ್ಮ ಯಾವ ರೀತಿಯಲ್ಲಿ ಅಡ್ಡಿಪಡಿಸುತ್ತದೆ? ಕಾರಣವೇನೆಂದ್ರೆ, ಒಂದು ಹೌದು ಅಂತ ಹೇಳಿದ್ರೆ ಒಬ್ನಿಗೆ ತೊಂದರೆ ಆದ್ರೆ, ಇಲ್ಲ ಅಂದ್ರೆ ಇನ್ನೊಬ್ನಿಗೆ ತೊಂದರೆ ಆಗುತ್ತೆ. ಹಾಗಾಗಿ ನಮಗೆ ಯಾವುದೇ ವಸ್ತುವಿನ ಬಗ್ಗೆ, ಉದಾಹರಣೆಗೆ ಸತ್ಸಂಗಕ್ಕೆ ಹೋಗೋಕೆ ಕೇಳಿದ್ರೆ, ಆಫೀಸ್ನಲ್ಲಿ ಬೇರೆ ಫೈಲ್ ಕೇಳಿದ್ರೆ, ಆಗ ನಮಗೆ ಉತ್ತರ ಅಂತ ಕೊಡಬೇಕಾಗತ್ತೆ. ಸಲಹೆ ಕೇಳೋದಕ್ಕೆ ನಿಮ್ಮ ಹತ್ರ ಬಂದ್ರೆ ಆಗ ಹೇಳ್ಬೇಕು, ನನಗೆ ಹೀಗನ್ಸುತ್ತೆ, ಮತ್ತು ನನ್ನ ವ್ಯೂ ಪಾಯಿಂಟ್ ಈ ಥರ ಇದೆ, ಅದು ಯೋಗ್ಯವಾಗಿದೆ ಅಂತ ಹೇಳಬೇಕು, ಮತ್ತೆ ಬಿಟ್ಬಿಡ್ಬೇಕು. ನಂತರ ನಿಮ್ಗೆ ಯಾವ್ದು ಸರಿ ಅನ್ಸುತ್ತೆ ಹಾಗೆ ಮಾಡಿ ಅಂತ ಹೇಳಬೇಕು. ಅಡಚಣೆ ಯಾವಾಗ? ಅದು ನಮಗದ್ರಲ್ಲಿ ಆಗ್ರಹ ಇದ್ರೆ, ನೀವು ಹೀಗೆ ಮಾಡಲೇಬೇಕು, ಹಾಗೆ ಮಾಡಲೇಬಾರ್ದು ಅಂದಾಗ ಅಡಚಣೆ ಆಗುತ್ತೆ. ನಮ್ಮ ಡಾಕ್ಟರ್ ಹೇಳ್ತಾರ ಇಲ್ವೋ, ಏ ಭಾಯ್ ನೀನು ಮೆಣಸಿನಕಾಯಿ ತಿನ್ಬೇಡ, ಎಣ್ಣೆ ಪದಾರ್ಥ ತಿನ್ಬೇಡ, ಆಮೇಲೆ ನಿಮ್ಮ ಹಿಂದೆನೇ ಬಿದ್ದರೆ ಅದು ಅಡಚಣೆ ಆಗುತ್ತೆ. ಅದು ಇನ್ಫಾರ್ಮೇಶನ್ ಕೊಟ್ಟಿರೋದು. ನಿಮ್ಮ ಆರೋಗ್ಯದ ಹಿತಕ್ಕಾಗಿ ಹೀಗೆ ಮಾಡಿದ್ರೆ ಒಳ್ಳೇದು. ಮತ್ತು ಅವ್ರು ಏನು ಹೇಳ್ತಾರೆ, ಈ ಡಾಕ್ಟರ್ ಹೇಳ್ತಾನೆ ಇರ್ತಾರೆ, ನನಗೆ ಫಸ್ಟ್ ಕ್ಲಾಸ್ ಮೆಣಸಿನಕಾಯಿ ಬಜ್ಜಿ ಮಾಡು ಅಂತ. ಮನೆಗೆ ಹೋಗಿ ತಿಂದರೆ ರೋಗ ಸುಧಾರಿಸಲ್ಲ. ಡಾಕ್ಟರ್ ಕೇಳ್ತಾರೆ ಮೆಣಸಿನ್ಕಾಯಿ ಬಜ್ಜಿ ತಿಂದಿದ್ಯಾ ಅಂತ, ಮತ್ತು ಔಷಧಿ ತಗೋಬೇಕು, ಇನ್ನು 8 ದಿವಸ ಔಷಧಿ ತಗೋಬೇಕು ಅಂತ. ಆಗ ಇಂಥ ಗ್ರಾಹಕರಿದ್ರೆ ಒಳ್ಳೇದು. ಇದು ಎಲ್ಲ ವೈರಾಗ್ಯ. ಇದು ನಾವು ಸಹಜವಾಗಿ ಹೇಳಿ ಆಮೇಲೆ ಸುಮ್ಮನಿದ್ದು ಬಿಡ್ಬೇಕು. ನಾವು ಅವ್ರಿಗೆ ಒತ್ತಾಯ ಮಾಡಕ್ ಹೋಗ್ಬಾರ್ದು. ನೀವು ಕೇಳಿದಕ್ಕೆ ನಾವು ಹೇಳಿದ್ದು, ಹಾಗೆ ಅನ್ಸಿದ್ದಕ್ಕೆ ಹೇಳಿದ್ದು. ನಿಮ್ಗೆ ಯಾವ್ದು ಯೋಗ್ಯ ಅನ್ಸುತ್ತೆ ಅದ್ರಲ್ಲಿ ಮುಂದುವರಿ. ಇದು ನನ್ನ ವ್ಯೂ ಪಾಯಿಂಟ್ ಆಗಿದೆ, ನನಗೂ ಒಳ್ಳೇದು ಅಂತ ಅನ್ಸತ್ತೆ. ಜೈ ಸಚ್ಚಿದಾನಂದ. ಜೈ ಸಚ್ಚಿದಾನಂದ.